ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನೀವು ಎಲ್ಲ ಸಂಗತಿಗಳನ್ನು ದೇವರಿಗೆ ಒಪ್ಪಿಸಿಕೊಡ್ರಿ. ದೇವರು ನಿಮಗೆ ಕೊಟ್ಟಂಥ ಎಲ್ಲ ಸಂಗತಿಗಳನ್ನು ಎಲ್ಲವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟಾಗ ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ. ಯಾರು ಕರ್ತನ ಸೇವೆಯನ್ನು ಮಾಡ್ತಾರೋ ಅವರು ಸೈತಾನನ ದಾಳಿಗೆ ಗುರಿಯಾಗ್ತಾರೆ. ನಾವು ದೇವರಿಗೆ ಎಷ್ಟು ಹೆಚ್ಚಾಗಿ ಉಪಯುಕ್ತರಾಗ್ತೇವೋ ಅಷ್ಟೇ ಹೆಚ್ಚಾಗಿ ನಾವು ಶತ್ರುವಿನ ದಾಳಿಗೆ ಗುರಿಯಾಗ್ತೇವೆ. ನಾವು ಇದನ್ನು ತಪ್ಪಿಸಲಾರೆವು ಎಂಬುದಾಗಿ ನಾವು ನೋಡ್ತೇವೆ. ಸುಳ್ಳು ಆರೋಪಗಳ ಮೂಲಕ, ಚಾಡಿ ಮಾತುಗಳ ಮೂಲಕ, ಕಟ್ಟುಕತೆಗಳ ಮೂಲಕ ಜನ ನಮ್ಮ ಮೇಲೆ ದಾಳಿ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಕುಟುಂಬದಲ್ಲಿ ಪತ್ನಿ ಮಕ್ಕಳ ಮೇಲೆಯೂ ಸಹ ಸೈತಾನನು ದಾಳಿ ಮಾಡ್ತಾನೆ. ಯೇಸು ಜೀವಿತ ಕಾಲದಲ್ಲಿ ಆತನ ಕುರಿತು ನಾವು ನೋಡುವುದಾದರೆ ಲೂಕ ಪತ್ರಿಕೆ 7ನೇ ಅಧ್ಯಾಯ 34ರಲ್ಲಿ ನಾವು ನೋಡ್ತೇವೆ. ಮನುಷ್ಯ ಕುಮಾರನು ತಿನ್ನುವವನಾಗಿಯೂ ಕುಡಿಯುವವನಾಗಿಯೂ ಬಂದನು, ಆದರೆ ನೀವು ಇಗೋ ಹೊಟ್ಟೆ ಬಾಕನು, ಕುಡುಕನು, ಸುಂಕದವರ ಮತ್ತು ಪಾಪಿಗಳ ಸ್ನೇಹಿತನು ಎನ್ನುತ್ತೀರಿ. ಈ ದಿನವೂ ಸಹ ಹೇಳ್ತಾ ಇರ್ತಕ್ಕಂಥ ಕೆಟ್ಟ ಮಾತುಗಳನ್ನು ನಾವು ಯೋಚಿಸಿ. ಅವರು ಜನ ಕರ್ತನನ್ನೇನಂತ ಕರೆದರು? ಹೊಟ್ಟೆ ಬಾಕನು ಎಂಬುದಾಗಿ ನಿಂದಿಸಿದರು, ಕುಡುಕನು ಎಂಬುದಾಗಿ ನಿಂದಿಸಿದರು, ಪಾಪಿಗಳ ಸ್ನೇಹಿತನು ಎಂಬುದಾಗಿ ನಿಂದಿಸಿದರು, ಸುಂಕದವರ ಪರಮಾಪ್ತ ಎಂಬುದಾಗಿ ನಿಂದಿಸಿದರು. ಮಾರ್ಕ ಪತ್ರಿಕೆ 3:21ರಲ್ಲಿ ನಾವು ನೋಡುವುದಾದರೆ ಹುಚ್ಚು ಹಿಡಿದವನು, ದೆವ್ವ ಹಿಡಿದವನು ಎಂಬುದಾಗಿ ಆತನನ್ನು ಜನ ನಿಂದಿಸಿದರು. ಪ್ರಿಯರೇ, ಆದರೆ ಮತ್ತಾಯ ಪತ್ರಿಕೆ 12ನೇ ಅಧ್ಯಾಯ 24 ನೋಡುವಾಗ, ಆದರೆ ಫರಿಸಾಯರು ಇದನ್ನು ಕೇಳಿದಾಗ ಇವನು ದೆವ್ವಗಳ ಅಧಿಪತಿಯಾಗಿರುವ ಬೆಲ್ಜಾಬುಲ್ನಿಂದಲೇ ಹೊರತು ದೆವ್ವಗಳನ್ನು ಬಿಡಿಸುವುದಿಲ್ಲ ಅಂದರು. ಎಷ್ಟು ಅವಮಾನ! ಕರ್ತನಿಗೆ ಎಷ್ಟು ಅವಮಾನ ಮಾಡಿದ್ದಾರೆ ಅಂತಂದರೆ ಅದನ್ನು ನಾವು ಊಹೆ ಮಾಡುವುದಕ್ಕೂ ಅಸಾಧ್ಯ. ಯೋಹಾನ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 48ರಲ್ಲಿ ನೋಡಿ, ಆಗ ಯೆಹೂದ್ಯರು ಪ್ರತ್ಯುತ್ತರವಾಗಿ ಆತನಿಗೆ, ನೀನು ಸಮಾರ್ಯನು ಮತ್ತು ನಿನಗೆ ದೆವ್ವ ಹಿಡಿದಿದೆ ಎಂದು ನಾವು ಹೇಳುವುದು ಸರಿಯಲ್ಲವೋ ಎಂದು ಹೇಳಿದನು. ಆತನ ಸ್ನೇಹಿತರು ಆತನನ್ನು ಕೇಳಿದಾಗ ಆತನನ್ನು ಹಿಡಿಯೋದಕ್ಕೆ ಹೊರಟರು. ಆತನ ಸ್ನೇಹಿತರು ಹೇಳಿದರು, ಈತನಿಗೆ ಹುಚ್ಚು ಹಿಡಿದಿದೆ ಎಂಬುದಾಗಿ ತರಹಾವೇರಿಯಾಗಿ ಆತನನ್ನು ನಿಂದಿಸಿದರು, ಆತನಿಗೆ ಹಿಂಸೆ ಕೊಟ್ಟರು. ಆತನಿಗೆ ಹೇಗೆಲ್ಲ ಅವಮಾನ ಮಾಡಬಹುದಿತ್ತೋ ಹಾಗೆ ಅವಮಾನವನ್ನು ಮಾಡಿದರು. ಪ್ರಿಯರೇ, ಇನ್ನು ಕೆಟ್ಟ ಹೆಸರುಗಳಿಂದ ಆತನನ್ನು ಕರೆದರು. ಸತ್ಯವೇದ ಮತ್ತು ಮೋಶೆಯ ಬೋಧನೆಗಳಿಗೆ ವಿರುದ್ಧವಾದ ಸುಳ್ಳು ಧಾರ್ಮಿಕ ತತ್ವಗಳನ್ನು ಬೋಧಿಸುವ ಧರ್ಮದ್ರೋಹಿ ಎಂಬುದಾಗಿ ಆತನನ್ನು ಆಪಾದಿಸಿದರು. ಯೋಹಾನ ಪತ್ರಿಕೆ 9ನೇ ಅಧ್ಯಾಯ 29 ನೀವು ನೋಡಿ, ಮೋಶೆಯ ಸಂಗಡ ದೇವರು ಮಾತನಾಡಿದರೆಂದು ನಾವು ಬಲ್ಲೆವು, ಆದರೆ ಇವನು ಎಲ್ಲಿಯವನೋ ನಮಗೆ ಗೊತ್ತಿಲ್ಲ ಎಂದರು. ಕರ್ತನನ್ನು ಇವನು ಎಲ್ಲಿಯವನೋ, ಇವನು ಯಾರೋ, ಇವನು ನಮಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿದರು. ಮೋಶೆ ಸಂಗಡ ದೇವರು ಮಾತನಾಡಿದ್ದನು ಅಂತ ನಾವು ನಂಬ್ತೇವೆ, ಆದರೆ ಇವನು ಎಷ್ಟರವನು? ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಡುನೆತ್ತಿಯಿಂದ ಕಾಲಿನ ಕಿರುಬೆರಳವರೆಗೂ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ.
ವಿಶೇಷವಾಗಿ ಸ್ವಾಮಿ, ವಿಶೇಷವಾಗಿ ದೇವರು ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವಯ್ಯ. ಮಕ್ಕಳಿಗೆ ಆರೋಗ್ಯ ಕೊಡು, ಮಕ್ಕಳಿಗೆ ಆರೋಗ್ಯ ಕೊಡು. ಮಕ್ಕಳನ್ನು ನಿಮ್ಮ ಪಾದದಲ್ಲಿಟ್ಟು ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.